ಕಂದ ನೋಡಿರೆ ಭಗವಾನ್ ಸ್ವಾಮಿ ಶ್ರೀಧರ ಕಂಡು ನೋಡಿ ಸಿಗಲಾರದು ಇಂಥ ವೈಭವ. ಉತ್ತರ ಭಾರತದ ಹಲವು ಕಡೆ ಇಂದಿಗೂ ಸಹ ಅಮೃತಶಿಲೆಯ ಅಥವಾ ಬಿಳಿ ಬಣ್ಣದ ಮೂರ್ತಿಗಳನ್ನೇ ದೇವಸ್ಥಾನಗಳಲ್ಲಿ ಕಾಣಬಹುದು. ಆದರೆ ಇತ್ತೀಚೆಗೆ ಪ್ರತಿಷ್ಠಾಪನೆ ಮಾಡಿದಂತಹ ಬಾಲರಾಮನ ಮೂರ್ತಿ ಕಪ್ಪು ಶಿಲೆಯದು. ಈ ಸುಂದರ ಕಪ್ಪು ಶಿಲೆಯ ಮೂರ್ತಿಯನ್ನ ಕೆತ್ತಿದ ಕಲಾವಿದ ಕನ್ನಡಿಗ ಶಿಲ್ಪಿ ಅರುಣ್ ಯೋಗಿರಾಜ್, ಮೈಸೂರಿನವರು. ಆದರೆ ಈ ಕಪ್ಪು ಶಿಲೆಗೂ ಮತ್ತು ಕರ್ನಾಟಕಕ್ಕೂ ಇರುವ ನಂಟು ಇಂದು ನಿನ್ನೆಯದಲ್ಲ. ಸುಮಾರು 1951ನೇ ಇಸ್ವಿಯಿಂದ ಸಹ ಕಪ್ಪು ಶಿಲೆಗೂ ಮತ್ತು ಕರ್ನಾಟಕಕ್ಕೂ ಸಂಬಂಧವಿದೆ. ಇಂದಿನ ಕಪ್ಪು ಶಿಲೆಗೆ ಅರುಣ್ ಯೋಗಿರಾಜ್ ಇವರ ನಂಟು ಇದ್ದರೆ, ಅಂದಿನ ಮಹಾಯೋಗಿ ಶ್ರೀ ಭಗವಾನ್ ಶ್ರೀಧರ ಸ್ವಾಮಿಗಳ ನಂಟು ಇನ್ನೊಂದು ಕಪ್ಪು ಶಿಲೆಯ ಜೊತೆ ಇತ್ತು. ಎಲ್ಲ ಹೆಣ್ಣು ಮಕ್ಕಳನ್ನು ತಾಯಂದಿರಂತೆ ನೋಡುತ್ತೇನೆ, ಹಾಗೆ ಹಣವನ್ನು ಎಂದೂ ಕೈಯಾರೆ ಮುಟ್ಟುವುದಿಲ್ಲ ಎಂದು ಸನ್ಯಾಸ ಸ್ವೀಕರಿಸುವ ಮೊದಲು ಮಾಡಿದ್ದ ಪ್ರತಿಜ್ಞೆಯನ್ನು ಕೊನೆವರೆಗೂ ಉಳಿಸಿಕೊಂಡಂತಹ ಮಹಾನ್ ಯೋಗಿ ಭಗವಾನ್ ಶ್ರೀಧರ ಸ್ವಾಮೀಜಿಗಳು. ಭಗವಾನ್ ಶ್ರೀಧರ ಸ್ವಾಮಿಗಳ ಆಶ್ರಮ ಇರುವುದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಿಂದ 6 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವಂತಹ ವರದಪುರ ಎನ್ನುವ ಸಣ್ಣ ಹಳ್ಳಿಯಲ್ಲಿ. ಇಂತಹ ಪುಟ್ಟ ಹಳ್ಳಿಯಿಂದ ಭಗವಾನ್ ಶ್ರೀಧರ ಸ್ವಾಮಿಗಳು ಚಾತುರ್ಮಾಸಕ್ಕೆಂದು 1951ರಲ್ಲಿ ಅಯೋಧ್ಯೆಗೆ ಹೋಗಿದ್ದರು. ಈ ಚಾತುರ್ಮಾಸ ಎಂದರೆ ಆಷಾಢದ ಶುಕ್ಲ ಪಕ್ಷದ ಏಕಾದಶಿಯಿಂದ ಕಾರ್ತಿಕದ ಶುಕ್ಲ ಪಕ್ಷದ ದಶಮಿಯವರೆಗೆ ಇರುವಂತಹ 4 ತಿಂಗಳ ಕಾಲ. ಇದನ್ನು ಶಯನಿ ಏಕಾದಶಿಯಿಂದ ಉತ್ಥಾನ ಏಕಾದಶಿಯವರೆಗೂ ಸಹ ಚಾತುರ್ಮಾಸ ಎಂದೇ ಕರೆಯುತ್ತಾರೆ. ಶಯನಿ ಎಂದರೆ ದೇವತೆಗಳು ಶಯನಕ್ಕೆ ಹೋಗುವ ಸಮಯ, ಹಾಗೆ ಉತ್ಥಾನ ಎಂದರೆ ಆ ನಿದ್ರಾ ಸ್ಥಿತಿಯಿಂದ ಎಚ್ಚರಗೊಳ್ಳುವಂತಹ ಏಕಾದಶಿ. 4 ತಿಂಗಳು ವಿಷ್ಣು ದೇವರು ನಿದ್ರಿಸುವ ಕಾಲ ಎಂದೇ ಅರ್ಥ. ದೇವರು ಶಯನ ಸ್ಥಿತಿಗೆ ಹೋಗಿರುತ್ತಾನೆ ಎನ್ನುವ ಒಂದು ಕಾರಣಕ್ಕಾಗಿ ಈ ಚಾತುರ್ಮಾಸದ 4 ತಿಂಗಳುಗಳಲ್ಲಿ ಯಾವುದೇ ಶುಭ ಕಾರ್ಯಗಳು, ಮದುವೆ, ಮುಂಜಿ, ಚೌಲ ಇತ್ಯಾದಿಗಳನ್ನ ನಡೆಸುವುದಿಲ್ಲ. ಏನಿದ್ದರೂ ಈ ಚಾತುರ್ಮಾಸ ಮುಗಿದ ಮೇಲೆ ಪುನಃ ಶುಭ ಕಾರ್ಯಗಳು ಆರಂಭವಾಗುತ್ತದೆ. ಹಲವು ಗುರುಗಳು ಈ ಚಾತುರ್ಮಾಸವನ್ನ ಕಟ್ಟುನಿಟ್ಟಾಗಿ ಪಾಲಿಸುತ್ತಾರೆ. ಕಟ್ಟುನಿಟ್ಟಾಗಿ ಪಾಲಿಸುವುದು ಎನ್ನರ್ಥ ಸಾತ್ವಿಕ ಆಹಾರ, ಮೌನ, ಧ್ಯಾನ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಜಪ ತಪಗಳನ್ನ ಮಾಡ್ತಾರೆ. ಹೀಗೆ ದೇಶ ಪರ್ಯಟನೆ ಮಾಡುತ್ತಿದ್ದಂತಹ ಭಗವಾನ್ ಶ್ರೀಧರ ಸ್ವಾಮಿಗಳು ಒಂದು ಚಾತುರ್ಮಾಸದ ಸಮಯದಲ್ಲಿ ಅಯೋಧ್ಯೆಗೆ ಬಂದು ನೆಲೆಸುತ್ತಾರೆ. ಅಯೋಧ್ಯೆಯ ಸರಯೂ ನದಿಯಲ್ಲಿ ಸ್ನಾನ ಮಾಡಿ ಬಂದು ಕಾಲೇರಾಮನ ದೇವಸ್ಥಾನದಲ್ಲಿ ಚಾತುರ್ಮಾಸವನ್ನ ಮಾಡ್ತಾರೆ. ಜೀರ್ಣೋದ್ಧಾರ ಮಾಡಿ ಆ ದೇವಸ್ಥಾನವನ್ನ ಉದ್ಧಾರ ಮಾಡಿದಂತಹ ಕೀರ್ತಿ ಸಹ ಭಗವಾನ್ ಶ್ರೀಧರ ಸ್ವಾಮಿಗಳಿಗೆ ಇದೆ. ಕಾಲೇರಾಮ ಎಂದರೆ ಕಪ್ಪು ಶಿಲೆಯ ರಾಮ ಎಂದರ್ಥ. ರಾಮ ಉಪಾಸಕರಾಗಿದ್ದ ಭಗವಾನ್ ಶ್ರೀಧರ ಸ್ವಾಮಿಗಳು ಸರಯೂ ನದಿಯಲ್ಲಿ ಸ್ನಾನ ಮಾಡಿ ಕಾಲೇರಾಮನ ದರ್ಶನ ಮಾಡಿ ನಂತರ ಪೂಜೆ ಮಾಡಿ ಸತತವಾಗಿ 4 ತಿಂಗಳ ಕಾಲ ಚಾತುರ್ಮಾಸವನ್ನ ಅಯೋಧ್ಯೆಯಲ್ಲಿಯೇ ನಡೆಸಿದಂತಹ ಹೆಗ್ಗಳಿಕೆ ಇಂದಿಗೂ ಇದೆ. 1951ನೇ ಇಸುವಿಯಿಂದಲೂ ಸಹ ಈ ಕಾಲೇರಾಮನ ನಂಟು ಕನ್ನಡಿಗರಿಗೆ ಉಂಟು. ಹಾಗೆಯೇ 2024ರಲ್ಲಿ ಸಹ ಈ ಬಾಲರಾಮನ ನಂಟು ಕನ್ನಡಿಗರಿಗೆ ಉಂಟು. ಇಂದಿಗೂ ಸಹ ಅಯೋಧ್ಯೆಗೆ ಬಾಲರಾಮನ ದರ್ಶನ ಮಾಡಲು ಹೋದವರು ಕಾಲೇರಾಮನ ದರ್ಶನ ಮಾಡಿದರೆ ಅಯೋಧ್ಯೆ ಯಾತ್ರೆ ಪೂರ್ಣ ಎಂದು ನಂಬುವವರಿದ್ದಾರೆ. ಹಾಗಾಗಿ ಕಪ್ಪು ಶಿಲೆಯ ಕಾಲೇರಾಮ ಮತ್ತು ಕಪ್ಪು ಶಿಲೆಯ ಬಾಲರಾಮ ಇವೆರಡರ ನಂಟು ಕರ್ನಾಟಕಕ್ಕೆ ಇದೆ. 1951ರಿಂದಲೂ ಕರ್ನಾಟಕದ ನಂಟು ಇಟ್ಟುಕೊಂಡಿದ್ದಂತಹ ಕಾಲೇರಾಮ ದೇವರನ್ನ ಉಪಾಸನೆ ಮಾಡುತ್ತಿದ್ದಂತಹ ಭಗವಾನ್ ಶ್ರೀ ಶ್ರೀಧರ ಸ್ವಾಮಿಗಳು 1973ನೇ ಇಸ್ವಿಯಲ್ಲಿ ದೇಹ ತ್ಯಾಗ ಮಾಡಿದರೂ ಸಹ ಇಂದಿಗೂ ಸಹ ಅವರ ಆಶ್ರಮದಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಭಗವಾನ್ ಶ್ರೀಧರ ಸ್ವಾಮಿಗಳು ನೆಲೆಸಿದ್ದಾರೆ. ಭಕ್ತರ ಮನದಲ್ಲೂ ಸಹ ಇನ್ನೂ ಅವರು ತಮ್ಮ ಜೊತೆಯಲ್ಲೇ ಇದ್ದಾರೆ ಎನ್ನುವ ಭಾವನೆ ಇದೆ. ಭಕ್ತರು ಇಂದಿಗೂ ಸಹ ಬಂದ ನೋಡಿರೆ ಭಗವಾನ್ ಸ್ವಾಮಿ ಶ್ರೀಧರ ಎನ್ನುವ ಸಾಹಿತ್ಯ ರಚಿಸಿ ಭಜನೆ ಮಾಡುತ್ತಿದ್ದಾರೆ. ಅಂತಹ ಒಂದು ಭಜನೆಯನ್ನ ಈಗ ಕೇಳಿ. ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ
श्रीगुरवे नमः। नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। श्रीधराय नमो नमः। श्रीधराय नमो नमः। ಬಂದ ನೋಡಿರೆ ಭಗವಾನ್ ಸ್ವಾಮಿ ಶ್ರೀಧರ, ಬಂದು ನೋಡಿ ಸಿಗಲಾರದು ಇಂಥ ವೈಭವ. ಬಂದ ನೋಡಿರೆ ಭಗವಾನ್ ಸ್ವಾಮಿ ಶ್ರೀಧರ, ಬಂದು ನೋಡಿ ಸಿಗಲಾರದು ಇಂಥ ವೈಭವ. ಬಂದು ನೋಡಿ ಸಿಗಲಾರದು ಇಂಥ ವೈಭವ. ಮುತ್ತು ರತ್ನ ಮಾಣಿಕ್ಯದ ಕಂಗೊಳಿಸುವ, ಮತ್ತೆ ಮೇಘ ನೀಲ ವಜ್ರದಿಂದ ನೊಬ್ಬುವ. ಮುತ್ತು ರತ್ನ ಮಾಣಿಕ್ಯದ ಕಂಗೊಳಿಸುವ, ಮತ್ತೆ ಮೇಘ ನೀಲ ವಜ್ರದಿಂದ ನೊಬ್ಬುವ. ರಥಮನೇರಿ ಬೆಲ ಬೆಲನೆ ಸೌದ ಬರುತ್ತಿರ, ತಿಳಿಯೊಳೆಂದು ಸಿಗಲಾರದು ಇಂಥ ವೈಭವ. ಬಂದ ನೋಡಿರೆ ಭಗವಾನ್ ಸ್ವಾಮಿ ಶ್ರೀಧರ, ಬಂದು ನೋಡಿ ಸಿಗಲಾರದು ಇಂಥ ವೈಭವ. ಬಂದು ನೋಡಿ ಸಿಗಲಾರದು ಇಂಥ ವೈಭವ. ವೈದಿಕರು ವೇದ ಘೋಷ ತಿಳಿದರು, ವಾದ್ಯ ವೇದ ನಾದ ಮೊಳಗು ಕಲಿಯುವುದು. ವೈದಿಕರು ವೇದ ಘೋಷ ತಿಳಿದರು, ವಾದ್ಯ ವೇದ ನಾದ ಮೊಳಗು ಕಲಿಯುವುದು. ಆದರದಿ ಸ್ವಾಮಿಯ ಸಾಗಿಸಿ ಕಲಿವರು, ಸದ್ಗುರು ಶ್ರೀ ಗುರುದಾಸರ ಎಂಥ ವೈಭವ. ಸದ್ಗುರು ಶ್ರೀ ಗುರುದಾಸರ ಎಂಥ ವೈಭವ. ಬಂದ ನೋಡಿರೆ ಭಗವಾನ್ ಸ್ವಾಮಿ ಶ್ರೀಧರ, ಬಂದು ನೋಡಿ ಸಿಗಲಾರದು ಇಂಥ ವೈಭವ. ಬಂದು ನೋಡಿ ಸಿಗಲಾರದು ಇಂಥ ವೈಭವ. ಸ್ವಾಮಿಗೆ ಸಂಪೂರ್ಣ ಪೂರ್ಣ ತುಂಬ ಸ್ವಾಗತ, ನಾಮಗಾನ ಮಾಡಿ ಭಕ್ತರೆಲ್ಲ ನಲಿಯುತ್ತ. ಸ್ವಾಮಿಗೆ ಸಂಪೂರ್ಣ ಪೂರ್ಣ ತುಂಬ ಸ್ವಾಗತ, ನಾಮಗಾನ ಮಾಡಿ ಭಕ್ತರೆಲ್ಲ ನಲಿಯುತ್ತ. ಶ್ರೀ ಮಹಾಮೂರ್ತಿಗಾರತಿಯ ಬೆಳಗುತ್ತ, ಪ್ರೇಮದಿ ಬರುತ್ತಿವರು ಜಯಕಾರ ಹಾಕುತ್ತ. ಪ್ರೇಮದಿ ಬರುತ್ತಿವರು ಜಯಕಾರ ಹಾಕುತ್ತ. ಬಂದ ನೋಡಿರೆ ಭಗವಾನ್ ಸ್ವಾಮಿ ಶ್ರೀಧರ, ಬಂದು ನೋಡಿ ಸಿಗಲಾರದು ಇಂಥ ವೈಭವ. ಬಂದು ನೋಡಿ ಸಿಗಲಾರದು ಇಂಥ ವೈಭವ. ಅಭೂತವಾದ ಭಕ್ತರ ಮೆರವಣಿಗೆ ನೋಟ, ವೈಭವದ ಡೊಳ್ಳು ಕೋಲಾಟದ ಮಾಟ. ಅಭೂತವಾದ ಭಕ್ತರ ಮೆರವಣಿಗೆ ನೋಟ, ವೈಭವದ ಡೊಳ್ಳು ಕೋಲಾಟದ
ಭಜನೆಯನ್ನ ಕೇಳಿದ್ರಲ್ಲ. ಭಗವಾನ್ ಶ್ರೀಧರ ಸ್ವಾಮಿಗಳ ಆಶ್ರಮವನ್ನ ನೋಡಲಿಕ್ಕೆ ನೀವು ಸಹ ಒಮ್ಮೆ ವರದಪುರಕ್ಕೆ ಹೋಗಿ ಬನ್ನಿ. ವರದಪುರದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ನ ಡಿಸ್ಕ್ರಿಪ್ಷನ್ ನೋಡಿ, ಅದರಲ್ಲಿ ಲಿಂಕ್ ಕೊಟ್ಟಿದ್ದೇನೆ. ಈ ವಿಡಿಯೋ ಇಷ್ಟವಾಯ್ತಲ್ಲ, ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಷಯವನ್ನ ಇತರರಿಗೂ ಶೇರ್ ಮಾಡಿ. ಇದರ ಜೊತೆಯಲ್ಲೇ ಮುಂದಿನ ಸಂಚಿಕೆಗಾಗಿ ಕಾಯಿರಿ. ಧನ್ಯವಾದಗಳು.